ನಾನು ಕೇಳೋ ಪ್ರಶ್ನೆ ಇದು. ದಿಸ್ ಇಸ್ ವಾಟ್ ಐ ಆಮ್. ಎಸ್ ನಾಗರಾಜ್ ಅವರೇ, ಪಾಲಿಟಿಕ್ ಏನು ಮಾತಾಡೋದು ರಾಜಕೀಯ ಕಾರಣಕ್ಕಾಗಿ ಮಾತಾಡ್ತಾ ಇದ್ದೀರಿ ನೀವು ಬೇಸಿಕಲಿ. ರಾಜಕೀಯ ಕಾರಣಕ್ಕೆ ಕೆಲವು ಉದಾಹರಣೆಗಳನ್ನು ವಾಟ್ ಎವರ್ ಸಂಜೀವ್ ಕುಮಾರ್, ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಪ್ಯೂಟ್ ಆಫ್ ದಟ್ ಮ್ಯಾಟರ್. ನಾನು ಹೇಳ್ತಾ ಇರೋದು ಏನಂತಂದರೆ, ಇವತ್ತು ಭಾರತ ದೇಶ ಹಲವಾರು ವೆದರ್ ಇಸ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್, ವೆದರ್ ಇಸ್ ಮೆಡಿಕಲ್ ಇಕ್ವಿಪ್ಮೆಂಟ್, ವೆದರ್ ಇಟ್ ಇಸ್ ಸೆಮಿಕಂಡಕ್ಟರ್ ವಿಚಾರದಲ್ಲಿರ್ಬೋದು, ವಿ ಆರ್ ಡಿಪೆಂಡೆಂಟ್ ಆನ್ ಇಂಪೋರ್ಟಿಂಗ್ ಲಾಟ್ ಆಫ್ ರಾ ಮೆಟೀರಿಯಲ್. ಅದನ್ನು ನಾವು ಮೇಕ್ ಇನ್ ಇಂಡಿಯಾ ಮತ್ತು ನೀವೇನು ಪರಿಕಲ್ಪನೆ ಕೊಟ್ಟು ಜನಗಳಿಗೆ ಮಾರಾಟ ಮಾಡಿದ್ರಲ್ಲ, ನೀವು ಮೇಕ್ ಇನ್ ಇಂಡಿಯಾ. ಒಂದು ನಿಮಿಷ ಮುಗಿಸ್ತೀವಿ ಸರ್. ಪೆಟ್ರೋಲ್ ಇಂಪೋರ್ಟ್ ವಿ ಕಾಂಟ್ ಹೆಲ್ಪ್. ಒಂದು ನಿಮಿಷ ಅವ್ರು ಮಾತಾಡುವಾಗ ನೀವು ಇಂಟರ್ಫಿಯರ್ ಆಗಲಿಲ್ಲ, ನನ್ನ ದಯವಿಟ್ಟು ಬಿಡಿ ಸರ್. ನಾನು ಅಲ್ಲಿ ಬರ್ತೀನಿ, ಪೆಟ್ರೋಲು ಡೀಸೆಲ್ ಬಗ್ಗೆನೂ ಬರ್ತೀನಿ, ಕ್ರೂಡ್ ಆಯಿಲ್ ಬಗ್ಗೆನೂ ಬರ್ತೀನಿ, ರೇಟ್ಸ್ ಬಗ್ಗೆನೂ ಬರ್ತೀನಿ. ಇವ್ರು ಭಾಳ ಮಾತಾಡ್ತಾ ಇದ್ರು, ಪರ್ ಕ್ಯಾಪಿಟಲ್ ಇಸ್ ಇನ್ಕ್ರೀಸ್, ನಾವು ಇಟ್ಸ್ ಬಿಕಮ್ ಆಲ್ಮೋಸ್ಟ್ ಡಬಲ್ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಲೆಟ್ ಅಸ್ ಆಲ್ಸೋ ಸಿ ದಟ್ ಆಲ್ಮೋಸ್ಟ್ ಅಲ್ಲ, ಮೋರ್ ದನ್ ಡಬಲ್ ಅಂದ್ರು. ಇರಲಿ ಸರ್, ನಾನು ಅದಕ್ಕೆ ಹೇಳಿದೆ ನೋಡಿ, ಸಿ ವಿ ಶುಡ್ ರೆಸ್ಪೆಕ್ಟ್ ಅ ಪ್ಯಾನಲಿಸ್ಟ್ ಹೂ ಆರ್ ದೇರ್. ಐ ಆಮ್ ನಾಟ್, ಈಸ್ ಅನ್ ಎಕನಾಮಿಸ್ಟ್, ಈಸ್ ನಾಟ್ ಅ ಪಾಲಿಟಿಷಿಯನ್. ನಾನು ಕಮಿಂಗ್ ಟು ದ ಪಾಯಿಂಟ್, ಐಮ್ ಟೆಲ್ಲಿಂಗ್ ಯು, ವಿಲ್ ಒನ್ ಸೈಡ್ ಇಸ್ ಪರ್ ಕ್ಯಾಪಿಟಲ್ ಇನ್ಕಮ್ ವಿಚಾರ ಮಾತ್ರ, ಇನ್ನೊಂದು ಜಿ ಡಿ ಪಿ ಮಾಡ್ತೀವಿ, ಜಿ ಡಿ ಪಿ ಬಗ್ಗೆ ಮಾತಾಡ್ತೀವಿ. ಜಿ ಡಿ ಪಿ ಅಂದರೆ ಏನಾಗ್ತದೆ, ವಾಟ್ ಇಸ್ ದ ಪ್ರೊಡಕ್ಷನ್, ವಾಟ್ ಯು ಗೋಯಿಂಗ್ ಟು ಡೂ ಇಟ್ ಇನ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಂತ ಬಂದಾಗ, ಅವರ್ ಜಿ ಡಿ ಪಿ ರೇಟ್ ವಾಸ್ ವೆರಿ ಹೈ ಕಂಪೇರ್ಡ್ ಇನ್ ದ ಯು ಪಿ ಟೈಮ್ ಕಂಪೇರ್ಡ್ ಟು ಎನ್ ಡಿ ಎ ಅಂತಕ್ಕಂಥ ಮರಿಬಾರ್ದು. ನಮ್ಗೆ ಎಲ್ಲಿ ಒಂದು ಕಡೆ ಬಡ್ಜೆಟ್ ಇನ್ಕ್ರೀಸ್ ಆಗಿದೆ, ನಮ್ಮ ಪರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗಿದೆ, ಟ್ಯಾಕ್ಸ್ ಪೇಯರ್ಸ್ ಇನ್ಕ್ರೀಸ್ ಆಗಿದ್ದಾರೆ, ಮನಿ ಫ್ಲೋ ಆಗಿದೆ, ಎಲ್ಲ ಆಗಿದೆ. ಆದರೆ ವಿಚಾರ ಬಂದರೆ ನಾನೇನಂತಂದರೆ, ನೀವು 2014ರಿಗೆ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನೀವು ಮಾರಾಟ ಮಾಡೋಂಥ ವಿಚಾರಗಳು ನಮ್ಮ ದೇಶದ ನಾಗರಿಕರಿಗೆ ಈ ರಾ ಮೆಟೀರಿಯಲ್ಗಳನ್ನು ಯಾವುದನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ನಾವು ರೆಡ್ಯೂಸ್ ಮಾಡ್ತೀವಿ, ಮೇಕ್ ಇನ್ ಇಂಡಿಯಾದಲ್ಲಿ ಮಾಡಿ ನಾವು ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡ್ತೀವಿ ಅನ್ನೋ ವಿಚಾರ. ವಸ್ತುಗಳ ಹೆಸರು ಹೇಳಿ ನನಗೆ. ಜಸ್ಟ್ ನಾವು ಸ್ಪೋಕ್ ಟು ರೈಟ್, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ನ ಯಾವ್ದಾವ್ದು ಇಂಪೋರ್ಟ್ ಮಾಡ್ಕೊತೀವಿ? ದ ಬಿಗ್ equipment. Of course, we are importing a lot of equipments. I'll give you the list of it. Medical equipments. You take anything, you take the costly equipment in the high super specialty, everything is imported once today, either from China or from America or from Germany you are taking. Then you take about the machinery, making one nimisha, one mechanic, sir, one nimisha. Sir, I am running an engineering college, I know what is what, sir. Let me tell you, for you take engineering materials now, when you talk about the big machineries, all we are still depending. We were depending earlier on Germany and other places. Even today also we are depending. Jana nimage kottidini antandre, we have to change the way of business with the world, that we have to start producing ourselves and the vichal. ಇನ್ ಡಿಫೆನ್ಸಲ್ಲಿ ನೋಡಿ, ಹಲವಾರು ವಿಷಯ ನಾವೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ನಾವು ಸ್ವಾಗತ ಮಾಡ್ತೀವಿ ತಾನೆ. ನಾವು ಸುಮ್ಮನೆ ಸುಳ್ಳು ಹೇಳಕ್ಕೆ ಹೋಗಲ್ಲ ತಾನೆ. ನಾನು ಕೇಳ್ತಾ ಇರೋದು 2014ಕ್ಕಿಂತ ಮುಂಚೆ ಭಾರತದಲ್ಲಿ ಪ್ರೊಡ್ಯೂಸ್ ಆಗ್ತೈತಪ್ಪ, ಇಲ್ಲಿ ಪ್ರೊಡಕ್ಷನ್ ನಿಂತೋಗಿದೆ, ಈಗ ಇಂಪೋರ್ಟ್ ಮಾಡ್ಕೊತಾ ಇದೀವಿ ನೋಡಿ ಅನ್ನೋ ವಸ್ತುಗಳೇ ಭಾರತದಲ್ಲೂ ಕೂಡ. ಸರ್ ಈಗ ಹೇಳ್ತೀನಿ ಕೇಳಿ, ನಾವು ಸ್ವಾತಂತ್ರ್ಯ ಪಡ್ಕೊಂಡಾಗ ಭಾರತದಲ್ಲಿ ನಾವು ವಿ ಆರ್ ಗೆಟಿಂಗ್ ವಾಟ್ ಇಸ್ ದಟ್ ಫುಡ್ ಗ್ರೈನ್ಸ್ ಫ್ರಮ್ ಔಟ್ಸೈಡ್. ಟುಡೇ ವಿ ಆರ್ ಎಕ್ಸ್ಪೋರ್ಟಿಂಗ್. ಇಂಪ್ರೂವ್ಮೆಂಟ್ ಆಗಿದೆ, ಅದು ಹೇಳಿಲ್ಲ ನಾನು. ಯು ಪಿ ಎ ಗೌರ್ಮೆಂಟ್ದಾಗೂ ಕೆಲವು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ವಿ ನೋಡಿ ಸರ್, ಯಾಕೆ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ನಾಗರಾಜ್ ಯಾದವ್ 10 ಡಿಬೇಟ್ ಈ ವಿಷಯದಲ್ಲಿ ಮಾಡಿದ್ದೀನಿ. ಅವ್ರು ಹೇಳುವಂಥದ್ದು ಮೇಕ್ ಇನ್ ಇಂಡಿಯಾ ಇಸ್ ಅ ಫೇಲ್ಯೂರ್. ಸಾಕಷ್ಟು ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅವ್ರ ರಿಸರ್ವ್ ಬಿನ್ ಮೋರ್. ಮೇಕ್ ಇನ್ ಇಂಡಿಯಾ ಫೇಲ್ಯೂರ್ ಆಗಿದೆಯಾ ಇಲ್ಲ ಅನ್ನೋದು ನಮ್ಮ ಎಲ್ಲರ ಕಣ್ಣು ಮುಂದೆನೂ ಇದೆ. ಮೊದಲು ಇದೇ ಆ್ಯಪಲ್ ನಮ್ಗೇನಾಗ್ತಿತ್ತು, ಇಂಪೋರ್ಟ್ ಆಗ್ತಾಯಿತ್ತು. ಇವತ್ತೇನಾಗ್ತಾ ಇದೆ, ಡಿಸೈನ್ಡ್ ಇನ್ ಕ್ಯಾಲಿಫೋರ್ನಿಯಾ, ಅಸೆಂಬಲ್ಡ್ ಇನ್ ಚೈನಾ, ಹಂಗೆ ಬರ್ತಿತ್ತಪ್ಪ ಬಾಕ್ಸ್ ಮೇಲೆ. ಹೌದಾ? ಹೌದು, ಅಬ್ಸಲ್ಯೂಟ್ಲಿ ದ ಸೇಮ್ ವರ್ಡಿಂಗ್ಸ್, ಇದೇ ವರ್ಡಿಂಗ್ಸ್. ಇವತ್ತಿಗೆ ನಮ್ಮ ಬೆಂಗಳೂರಲ್ಲೇ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಅಸೆಂಬಲ್ ಆಗುತ್ತೆ. ಅಸೆಂಬಲ್, ಎಸ್. ಅರ್ಲಿಯರ್ ಆ ಚೈನಾ ಏನಿತ್ತು ಅದು ಅಸೆಂಬಲ್ಡ್ ಇನ್ ಇಂಡಿಯಾ. ಇವತ್ತು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸ್ಯಾಮ್ಸಂಗ್ದು ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆರ್ ಅಸೆಂಬ್ಲಿ ಯೂನಿಟ್ ಇನ್ ಅದರ್ ವೇರ್ ಆನ್ ವಿ ಕ್ಯಾನ್ ಸೇ, ಅದು ಇಂಡಿಯಾದಲ್ಲೇ ಇದೆ. ಫರ್ದರ್ ಈಗೇನು ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಇದೆ, ಐ ವುಡ್ ಡಿಫೆಂಡ್ ಅದರ್ ವೇ ರೌಂಡ್ ವಿತ್ ನಾಗರಾಜ್ ಯಾದವ್. ವಿ ಆರ್ ರಾದರ್ ಎಕ್ಸ್ಪೋರ್ಟಿಂಗ್. ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ನಾನು ನಿನ್ನೆ ಓದ್ತಾ ಇದ್ದೆ, ಮಹೀಂದ್ರಾ ಇಸ್ ದ ಮೋಸ್ಟ್ ಪಾಪ್ಯುಲರ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ ಬ್ರ್ಯಾಂಡ್ ಇನ್ US ಅಂತ. ಎಸ್, ಅಮೆರಿಕದಲ್ಲಿ ಮಹೀಂದ್ರಾ ಮೋಸ್ಟ್ ಪಾಪ್ಯುಲರ್ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್. ಇದರಲ್ಲಿ ಅಜಿತ್ ಏನು ಹೇಳಬೇಕು ಅಂದರೆ, ಸೇಮ್ ನಮ್ಮ ಟ್ರಂಪ್ ಅವರು ಇವಾಗ ಏನು ಈ ಟ್ಯಾರಿಫ್ ವಿಚಾರದಲ್ಲಿ ಬಂದಾಗ ಅವ್ರು ಯಾಕೆ ಈ ಟ್ಯಾರಿಫ್ ಜಾಸ್ತಿ ಆಗ್ತಾ ಇದ್ದಾರೆ, ಟ್ಯಾರಿಫ್ ಅವ್ರು ಜಾಸ್ತಿ ಆಗ್ತಾ ಇರೋದು ನಮಗೆ ತೊಂದರೆ ಆಗ್ತಾ ಇರೋದು, ನಾವು ಸೇಲ್ ಮಾಡೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಅಲ್ಲಿ ಎಂಡ್ ಕನ್ಸ್ಯೂಮರ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ವಿಚಾರಕ್ಕೆ. ಬಟ್ ಎಂಡ್ ಆಫ್ ದ ಡೇ ಇದೇ ಕಾಸ್ಟು ಇನ್ಫ್ಲೇಷನ್ ಆ ಪಬ್ಲಿಕ್ಗೆ, ಆ ಲೋಕಲ್ ರೆಸಿಡೆನ್ಸಿಗೆ ಜಾಸ್ತಿ ಆಗುತ್ತೆ. ಅವ್ರಿಗೆ ಆಗ್ತದೆ. ದ ರೀಸನ್ ಬೀಂಗ್ ಅವ್ರ ಇಂಟೆಂಟ್ ಇದ್ದಿದ್ದು, ನೇಷನ್ ವೈಡ್ ಇಂಟೆಂಟ್ ಇದ್ದಿದ್ದು ಒಳ್ಳೆಯದೇನೆ. ಏನಪ್ಪ ಅಂದರೆ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. MAGA ಮಗ, ನಮ್ಮ ಕನ್ನಡ ಮಗನ ಅವ್ರ ಅಮೇರಿಕಾ ಮಗ, ಆಯಿತಾ? ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ಅವ್ರು ಹೇಳಿದ್ರು ಆ್ಯಪಲ್ನ ನೀವು US ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ. ಸೇಮ್ US ಆ್ಯಪಲ್ CEO ಹೇಳಿದ್ರು, ಸ್ವಾಮಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾಳೆ ಮಾಡೋಕ್ಕಾಗಲ್ಲ. ಇಟ್ ನೀಡ್ಸ್ 5 to 10 years. ನಮ್ಮ ಅಮೇರಿಕನ್ ವರ್ಕಿಂಗ್ ಕ್ಲಾಸ್ ಪೀಪಲ್ ಏನಿದ್ದಾರೆ, ಫಸ್ಟ್ ಅವ್ರದ್ದು ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಬಾರಪ್ಪ ನೀನು 8 hours ವರ್ಕ್ ಮಾಡು, 10 hours ವರ್ಕ್ ಮಾಡು ಅನ್ನೋ ಒಂದು ಮೆಂಟಾಲಿಟಿಗೆ ತರಬೇಕು. ಸೊ ಕ್ವಶನ್ ಹಿಯರ್ ಈಸ್,
ವೆದರ್ ಮೇಕ್ ಇನ್ ಇಂಡಿಯಾ ಈಸ್ ಫೇಲ್ಯೂರ್ ಈಸ್ ಅ ಬಿಗ್ ಕ್ವಶನ್ ಮಾರ್ಕ್. ಐ ಕ್ಯಾನ್ ಸೇ ನೋ. ಇವತ್ತಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಇಂಡಿಯಾದಲ್ಲಿ ಬಂದಿದೆ? ವಿ ಕ್ಯಾನ್ ಸಿ ದ FDI. FDI ಡೇಟಾ ನಾವು ಮುಂದೆ ಏನಕ್ಕೆ ಬಂದಿದೆ ಹಾಗಾದರೆ? ದೋಸ್ FDI ಹ್ಯಾಸ್ ಬೀನ್ ಫ್ಲೋನ್ ಟು ಇಂಡಿಯಾ ಫಾರ್ ಅ ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಹ್ಯಾಸ್ ಇನ್ಕ್ರೀಸ್ಡ್, ನೋ ಡೌಟ್ ಅಟ್ ಆಲ್. ಓಕೆ, ಇಂಪೋರ್ಟ್ ಇವತ್ತಿಗೂ ಮಾಡ್ತಾ ಇದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಮೇ ಬಿ ದಟ್ ಪರ್ಸೆಂಟೇಜ್ ಇಸ್ ಡಿಕ್ರೀಸ್. ಎಕ್ಸ್ಪೋರ್ಟ್ ಮೊದಲು ಮಾಡ್ತಾ ಇದ್ವಿ, ಇಲ್ಲ ಅಂತಲ್ಲ. ನೌ ದಟ್ ಪರ್ಸೆಂಟೇಜ್ ಆಫ್ ಎಕ್ಸ್ಪೋರ್ಟ್ ಇಸ್ ಆಲ್ಸೋ ಇನ್ಕ್ರೀಸ್ಡ್. ಸೊ ಎಸ್, ಕೆಲವೊಂದಕ್ಕೆ ಶ್ಯೂರ್ ಡಿಪೆಂಡೆನ್ಸಿ ಇದೆ. ಇವತ್ತು ನೀವು ನಿಮ್ಮ ಮನೇಲಿ ನೀರು ಬರ್ತಾ ಇಲ್ಲ ಅಂತ ಕಾವೇರಿ ಮೇಲೆ ಡಿಪೆಂಡ್ ಆಗಿದ್ದೀರಿ. ಒಂದು ಆಲ್ಟರ್ನೇಟ್ ಏನಿರ್ಬೋದು, ಬೋರ್ವೆಲ್ ಹಾಕ್ಸ್ಬೋದಾ, ಪರ್ಮಿಷನ್ ತೊಗೊಂಡು ಹಾಕ್ಸ್ಬೋದು, ಅದೇನು ವಿಚಾರ ಅದು ಮಾಡು. ಬಟ್ ಇವತ್ತು ಆಯಿಲು ನೀವು ಎಲ್ಲಿಂದ ತರ್ತೀರಿ? ಯು ಕೆನಾಟ್ ಡೂ ದ್ಯಾಟ್ ಇನ್ ಇಂಡಿಯಾ. ಒಂದು ಸೆಕೆಂಡ್, ನಮ್ಮ ಆಯಿಲ್ ರಿಸರ್ವ್ ಏನಾಯಿತು ಅಂತ ಹೇಳಿದಾಗ ಲಾಸ್ಟ್ ನಾವು ಎಗೇನ್ ಪೊಲಿಟಿಕಲ್ ವಿಚಾರದಲ್ಲ, ಬಟ್ ಜನರಲ್ ಆ್ಯಸ್ ಅ ಎಕಾನಮಿಸ್ಟ್ ವ್ಯೂ ಇಂದ ನೋಡಿದ್ರೆ ರಿಸರ್ವ್ಸ್ ಮಾಡ್ಕೊಳ್ಳೋಕ್ಕೆ ಜಾಗ ಎಲ್ಲಿತ್ತು? ವೇರ್ ಇಸ್ ದ ಪ್ರಿಪೇರ್ಡ್ನೆಸ್ ಟು ರಿಸರ್ವ್ ಇಟ್? ನಿಮ್ಮ ಮನೆಗೆ ನಾನು ತೊಗೊಂಬಂದು ಇಡೋದೇ ವಿಚಾರ ಅಲ್ಲ, ಇಡೋಕ್ಕೆ ಜಾಗನೂ ಬೇಕಲ್ವಾ? ಆ ಇರೋ ಜಾಗನ ಟುಡೇ ಇಟ್ ಈಸ್ ಗೆಟಿಂಗ್ ಎಕ್ಸ್ಪ್ಯಾಂಡೆಡ್. ಯು ಕ್ಯಾನ್ ಸಿ ನಿಯರ್ ದ ವಿಶಾಖಪಟ್ಟಣಂ, ವೈಜಾಗಲ್ಲಿ, ನಮ್ಮ ಉಡುಪಿ ಹತ್ರನೂ ಒಂದು ಇದೆ. ಸೊ ಇಟ್ ಈಸ್ ಗೆಟಿಂಗ್ ಎಕ್ಸ್ಪ್ಯಾಂಡೆಡ್. ನ ಕ್ವಶನ್ ಹಿಯರ್ ಈಸ್ ಇನ್ಹೆರೆಂಟ್ಲಿ ಇಟ್ ಈಸ್ ಗೆಟಿಂಗ್ ಪ್ರಿಪೇರ್ಡ್, ಇನ್ಹೆರೆಂಟ್ಲಿ ಇಟ್ ಈಸ್ ಗೆಟಿಂಗ್ ಡೈವರ್ಸಿಫೈಡ್, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಕ್ವಶನ್ ಈಸ್ ಮೇಕ್ ಇನ್ ಇಂಡಿಯಾ ಇಸ್ ಅ ಫೇಲ್ಯೂರ್, ಇಸ್ ಅ ಕ್ವಶನ್ ಮಾರ್ಕ್ ವಿಚ್ ವಿಲ್ ರಿಮೈನ್ ಟು ಬಿ ಕ್ವಶನ್ ಮಾರ್ಕ್ ಫಾರ್ ದ ಪೀಪಲ್ ಹೂ ಕ್ವಶನ್ ಇಟ್. UAE ಪ್ರವಾಸದಲ್ಲಿ ಸೈನ್ ಆದಂಥ ಇನ್ನೊಂದು ಇಂಪಾರ್ಟೆಂಟ್ ಅಗ್ರಿಮೆಂಟ್ ಅದು 35 ಮಿಲಿಯನ್ ಬ್ಯಾರೆಲ್ ಆಯಿಲ್ ಅನ್ನ ಯುನೈಟೆಡ್ ಅರಬ್ ಎಮಿರೇಟ್ಸ್ ಭಾರತದಲ್ಲಿ ಸ್ಟಾಕ್ ಮಾಡಬೇಕು ಅನ್ನೋ. ಕರೆಕ್ಟ್, 35 ಮಿಲಿಯನ್ ಬ್ಯಾರೆಲ್. ಸೊ ಕ್ವಶನ್ ಈಸ್, ಈಗ UPI ನಾವು ಹೇಳಿದಾಗ 8 ದೇಶಗಳ ಜೊತೆಗೆ ನಾವು UPI ಟ್ರಾನ್ಸಾಕ್ಷನ್ ಮಾಡ್ಬೋದು. ಅರ್ಥ ಏನು? ನಾನು ನನ್ನ ಫಾರಿನ್ ಕರೆನ್ಸಿ ಜೊತೆಗೆ ಟ್ರಾನ್ಸಾಕ್ಟೇ ಮಾಡ್ತಾ ಇಲ್ಲ. ಅದು ದಿರಾಮ್ಸ್ ಆಗಿರ್ಬೋದು, ಡಾಲರ್ ಆಗಿರ್ಬೋದು, ಡಾಲರ್ ಆಗಿರ್ಬೋದು, GBP ಆಗಿರ್ಬೋದು, ಯೂರೋ ಆಗಿರ್ಬೋದು, ಏನೇ ಆಗಿರ್ಬೋದು. ನಾನು ನನ್ನ ಫಾರಿನ್ ಕರೆನ್ಸಿ ಬಗ್ಗೆ ಮಾತಾಡ್ತಾನಿಲ್ಲ. ನೋಡಪ್ಪ, 100 ರೂಪಾಯಿ INR, 100 ರೂಪಾಯಿ INR ಅಷ್ಟೇ. ಸೊ ನಾನು ಎಲ್ಲೋ ಒಂದು ರೀತಿ ನಾನು ಫಾರೆಕ್ಸ್ನ ಔಟ್ಫ್ಲೋ ಮಾಡಲಿಕ್ಕೆ, ರಿಸರ್ವ್ ಮಾಡೋದಕ್ಕೆ, ಬ್ರೇಕ್ ಹಾಕೋದಕ್ಕೆ ಇದು ಒಂದು ಹಂತ ಅಂತೇಳಿ ನಾವು ವಿಚಾರ ಮಾಡಿ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.